ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೇವೆ. ನನ್ನ ಮಗಳು ನೋಡಿ ಹೆಂಗೆ ಕುತ್ಕೊಂಡಿದ್ದಾಳಂತ ಚಂದ ಮಾಡಿ ಬಸ್ಸಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಊರಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಕುಂದಾಪುರಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ನೋಡಿ ನನ್ನ ಮಗಳು ಆಟ ಆಡ್ತಿದ್ದಾಳೆ ಅಣ್ಣನ ಜೊತೆಗೆ. ಇಲ್ಲಿ ಊರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದ್ವಿಕಾ ಹಾಯ್ ಮಾಡು. ಅಮ್ಮಯ್ಯ ಹಾಯ್ ಕರಿ. ಇಲ್ಲಿ ಕ್ಯಾಮ್ರಾ ನೋಡಿ ಹಾಯ್ ಮಾಡು. ನಿಂಗೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಅಮ್ಮಯ್ಯ? ನಾಳೆಯಿಂದ ಸ್ಟಾರ್ಟ್. ಆಯ್ತಾ ಓದಿ ನಿಂದು ಎಕ್ಸಾಮಿಗೆ? ಇವಳು ನೋಡಿ ಒಂದು ನಿಮಿಷ ಕುತ್ಕೋತಾ ಇಲ್ಲ. ಇಲ್ಲಿ ದೊಡ್ಡ ಜಾಗ ಇದೆ ಎಲ್ಲ, ಸೊ ಓಡಾಡ್ತಿದ್ದಾಳೆ. ಸಿಕ್ಕಿದೆಲ್ಲ ತೆಗೆದು ಬಿಸಾಕ್ತಾಳೆ. ನೀನು ಹಂಗೆ ಮಾಡಬೇಡ್ವಾ? ಅವಳು ಹಂಗೆ ಮಾಡ್ತಾಳೆ ನೋಡಿ. ಇಲ್ಲಿ ಇನ್ನೊಬ್ಬಿದ್ದಾಳೆ ಆರುಷಿ. ಅವಳ ಪಾಡಿಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಡ್ಯಾನ್ಸ್ ಮಾಡೋದಂತ ತುಂಬ ಇಷ್ಟ. ಟಿ ವಿಯಲ್ಲಿ ಸಾಂಗ್ ಬಂದರೆ ಸಾಕು, ಅವಳು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮನೆ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ. ಅದೇ ಮನೆ ಹೊರಗಡೆ ಬಂದರೆ ತಂಪು ಗಾಳಿ ಬೀಸ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಸುತ್ತ ತೆಂಗಿನ ಮರ ಮತ್ತು ಬೇರೆ ಮರ ಹಾಗೂ ತುಂಬ ಗಿಡಗಳೆಲ್ಲ ಇವೆ ಎಲ್ಲ. ಅದಕ್ಕೋಸ್ಕರ ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಇದಂತ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಫುಲ್ ಗ್ರೀನರಿ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಬೆಂಗಳೂರವರಿಗೆ ಇದೊಂಥರ ಫುಲ್ ಖುಷಿನೇ ಅಲ್ವಾ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಪೂಜಾ ದಿನದ ವಿಡಿಯೋ. 2 ಪೂಜೆ ಇತ್ತು ನಾಗದೇವರದ್ದು. ಫಸ್ಟ್ ಡೇ ಬಂದುಬಿಟ್ಟು ನಾಗದೇವರದ್ದು ಆಶ್ಲೇಷಬಲಿ ಪೂಜಾ ಇತ್ತು. ನೆಕ್ಸ್ಟ್ ಡೇ ಬಂದುಬಿಟ್ಟು ನಮ್ಮದು ಕುಟುಂಬದ್ದು ನಾಗದೇವರದ್ದು ವರ್ಷದ ಪೂಜೆ ಇತ್ತು. 2 ಪೂಜೆ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ತುಂಬ ಖುಷಿ ಆಯಿತು. ಹಾಗೂ ದೇವರ ಪ್ರಸಾದನೂ ಒಳ್ಳೆ ರೀತಿಯಲ್ಲಿ ಸಿಕ್ತು. ನಾನು ಎಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೇವೆ ಅದನ್ನು ಹಾಕಿದ್ದೇವೆ. ಜಾಸ್ತಿ ವೀಡಿಯೋಸ್ ಏನು ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ನನ್ನ ಮಗಳು ಸ್ವಲ್ಪ ಅಳ್ತಾ ಇದ್ಲು. ಯಾಕಂದರೆ ಅವಳಿಗೆ ಹೊಸ ಜಾಗ ಅಲ್ಲ, ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇಷ್ಟು ವೀಡಿಯೋಸ್ ಹಾಕಿದ್ದೇವೆ. ಪೂಜೆ ಎಲ್ಲ ಆದಮೇಲೆ ಅಲ್ಲೊಂದು ದೊಡ್ಡ ತೋಟ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಗೇರಣ್ಣು ಆಗಿತ್ತು. ಈಗಂತೂ ಗೇರಹಣ್ಣಿನ ಸೀಸನ್ ಅಲ್ಲ, ಅದಕ್ಕೋಸ್ಕರ ಮಕ್ಕಳು ದೊಡ್ಡವರು ಎಲ್ಲ ಹೋಗಿ ಮರ ಎಲ್ಲ ಹತ್ತಿ ಗೇರಹಣ್ಣು ತಗೊಂಡು ಬಂದರು. ಇದೊಂಥರ ಬಾಲ್ಯದ ನೆನಪನ್ನು ಮತ್ತೆ ರಿವೈಂಡ್ ಮಾಡಿದ ಥರ. ನಿಮಗೂ ಈ ಥರ ಮರ ಹತ್ತಿದ ನೆನಪಿದ್ರೆ ಕಮೆಂಟ್ ಮಾಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.